ಆನೆಗಳಲ್ಲಿ ಮಕನ ಎಂಬ ಪದವನ್ನು ಸಾಮಾನ್ಯವಾಗಿ ದಂತಗಳಿಲ್ಲದ ಗಂಡು ಆನೆಗಳಿಗೆ ಬಳಸಲಾಗುತ್ತದೆ. ಆದರೆ ಇದನ್ನು ಟ್ರಾನ್ಸ್ಜೆಂಡರ್ ಎಂದು ಹೇಳುವುದು ವೈಜ್ಞಾನಿಕವಾಗಿ ಸರಿಯಲ್ಲ. ಮಕನ ಆನೆ ಎಂದರೇನು? ಮಕನ ಆನೆಗಳು ಮುಖ್ಯವಾಗಿ ಏಷ್ಯನ್ ಎಲಿಫೆಂಟ್ ಜಾತಿಯಲ್ಲಿ ಕಂಡುಬರುತ್ತವೆ. ಇವು ಗಂಡು ಆನೆಗಳೇ, ಆದರೆ ಹೊರಗೆ ಕಾಣುವ ದೊಡ್ಡ ದಂತಗಳು ಇರುವುದಿಲ್ಲ. ಕೆಲವೊಮ್ಮೆ ಚಿಕ್ಕ ದಂತ ಮಾತ್ರ ಒಳಗಡೆ ಇರುತ್ತದೆ. ಇದು ಪ್ರಕೃತಿಯಲ್ಲಿ ಕಂಡುಬರುವ ಜನ್ಯ ವೈವಿಧ್ಯತೆ, ಅಂದರೆ ಜೆನೆಟಿಕ್ ವೇರಿಯೇಷನ್. ಮಕನ ಪದದ ಮೂಲ ಯಾವುದು? ಮಕನ ಎಂಬ ಪದ ದಕ್ಷಿಣ ಭಾರತ ಮತ್ತು ಶ್ರೀಲಂಕಾ ಭಾಗಗಳಲ್ಲಿ ಬಳಕೆಯಲ್ಲಿದೆ. ಅರಣ್ಯ ಇಲಾಖೆ ಮತ್ತು ವನ್ಯಜೀವಿ ತಜ್ಞರು ದಂತವಿಲ್ಲದ ಗಂಡು ಆನೆಗಳನ್ನು ಗುರುತಿಸಲು ಈ ಪದ ಬಳಸುತ್ತಾರೆ. ಇದು ಟ್ರಾನ್ಸ್ಜೆಂಡರ್ ಆನೆನಾ? ಇಲ್ಲ, ಮಕನ ಆನೆಗಳು ಟ್ರಾನ್ಸ್ಜೆಂಡರ್ ಅಲ್ಲ. ಕಾರಣ, ಅವು ಜೈವಿಕವಾಗಿ ಸಂಪೂರ್ಣ ಗಂಡು ಆನೆಗಳು. ಟೆಸ್ಟೋಸ್ಟಿರಾನ್ ಸೇರಿದಂತೆ ಗಂಡು ಹಾರ್ಮೋನ್ಗಳು ಸಾಮಾನ್ಯವಾಗಿರುತ್ತವೆ. ಮೇಟಿಂಗ್ ಮುಂತಾದ ಗಂಡು ವರ್ತನೆಗಳು ಇರುತ್ತವೆ. ಕೇವಲ ದಂತಗಳು ಬೆಳೆಯುವುದಿಲ್ಲ. ಆದ್ದರಿಂದ ಟ್ರಾನ್ಸ್ಜೆಂಡರ್ ತರ ಎಂಬುದು ಜನಪ್ರಿಯ ಮಾತುಗಳಲ್ಲಿ ಕೇಳಿರಬಹುದು, ಆದರೆ ವೈಜ್ಞಾನಿಕ ಅರ್ಥದಲ್ಲಿ ತಪ್ಪಾಗುತ್ತದೆ. ದಂತಗಳು ಏಕೆ ಇರುವುದಿಲ್ಲ? ಇದಕ್ಕೆ ಹಲವು ಕಾರಣಗಳಿವೆ. ಒಂದು, ಜೆನೆಟಿಕ್ಸ್. ಕೆಲ ಗಂಡು ಆನೆಗಳಲ್ಲಿ ದಂತ ಬೆಳೆಯದ ಗುಣ ವಂಶ ಪಾರಂಪರ್ಯವಾಗಿ ಬಂದಿರುತ್ತದೆ. ವಿಕಾಸಾತ್ಮಕ ಕಾರಣಗಳು ಅಂದರೆ ಎವಲ್ಯೂಷನರಿ ಅಡಾಪ್ಟೇಷನ್. ಕೆಲ ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ದಂತಗಳಿಗಾಗಿ ನಡೆದ ಬೇಟೆ ಅಂದರೆ ಪೋಚಿಂಗ್ ಇರಬಹುದು, ಮಾನವರಿಂದ ನಡೆದ ದಂತ ವ್ಯಾಪಾರ, ಇವುಗಳಿಂದ ದಂತವಿಲ್ಲದ ಗಂಡು ಆನೆಗಳು ಹೆಚ್ಚು ಬದುಕಿ ಸಂತಾನೋತ್ಪತ್ತಿ ಮಾಡಿದ್ದರಿಂದ ಕೆಲವು ಪ್ರದೇಶಗಳಲ್ಲಿ ಮಕನ ಆನೆಗಳ ಪ್ರಮಾಣ ಹೆಚ್ಚಿರಬಹುದು. ಕರ್ನಾಟಕದಲ್ಲಿ ಮಕನ ಆನೆಗಳು ಎಲ್ಲಿವೆ? ಕರ್ನಾಟಕದ ಬಂಡೀಪುರದ ನ್ಯಾಷನಲ್ ಪಾರ್ಕ್, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಮತ್ತು BRT ಟೈಗರ್ ರಿಸರ್ವ್ ಭಾಗಗಳಲ್ಲಿ ಮಕನ ಆನೆಗಳು ಕಂಡುಬರುತ್ತವೆ. ಕೆಲ ಮಕನ ಆನೆಗಳು ಹೆಚ್ಚು ಆಕ್ರಮಕಾರಿಯಾಗಿರಬಹುದು. ಗ್ರಾಮಗಳಿಗೆ ನುಗ್ಗುವ ಘಟನೆಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಗುರುತಿಸಲು ಕಷ್ಟವಾಗುತ್ತದೆ, ಏಕೆಂದರೆ ದಂತಗಳಿಲ್ಲ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮಕನ ಆನೆ ಎಂದರೆ ದಂತವಿಲ್ಲದ ಗಂಡು ಆನೆ. ಇದು ಟ್ರಾನ್ಸ್ಜೆಂಡರ್ ಅಂದ್ರೆ ಖಂಡಿತ ಅಲ್ಲ. ಕಾರಣ, ಜನ್ಯ ವೈವಿಧ್ಯತೆ ಅಥವಾ ಎವಲ್ಯೂಷನರಿ ಕಾರಣಗಳು. ಯಾವ ಜಾತಿಯಲ್ಲಿ ಹೆಚ್ಚು ಅಂದರೆ ಏಷ್ಯನ್ ಆನೆಗಳಲ್ಲಿ ಈ ಮಕನ ಆನೆಗಳ ಸಂಖ್ಯೆ ಹೆಚ್ಚು. ಕರ್ನಾಟಕದಲ್ಲಿ ಇದೆಯಾ ಅಂದರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಮಕನ ಆನೆಗಳು ಇದಾವೆ. ವಂದನೆಗಳು.